ಹಾಯ್, ಮನೆ ಕಟ್ತಾ ಇದ್ದೀರಾ? ನಿಮಗೆ 1,00,000ವರೆಗೂ ಸೇವ್ ಆಗೋ ಒಂದು ಕನ್ಸ್ಟ್ರಕ್ಷನ್ ಟಿಪ್ನ ಹೇಳ್ಕೊಡ್ತೀನಿ ಕೇಳಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಮೆಟೀರಿಯಲ್ಲು ವೇಸ್ಟ್ ಆಗೋದನ್ನ ಅವಾಯ್ಡ್ ಮಾಡೋದು. ಸಿಮೆಂಟ್ ಅರೌಂಡ್ 10-15% ಸಿಮೆಂಟ್ ನಮ್ಮ ಕನ್ಸ್ಟ್ರಕ್ಷನ್ ಡ್ಯೂರೇಷನಲ್ಲಿ ವೇಸ್ಟ್ ಆಗುತ್ತೆ. ಸ್ಟೀಲು ಅರೌಂಡ್ ಅದು ಕೂಡ 15-20% ವೇಸ್ಟ್ ಆಗುತ್ತೆ, ಕರೆಕ್ಟಾಗಿ ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ. ಆಮೇಲೆ ಟೈಲ್ಸು, ವುಡ್ಡು ಅವುಗಳು ಕೂಡ ಅರೌಂಡ್ 8-10% ವೇಸ್ಟೇಜ್ ಬರುತ್ತೆ. ಬ್ರಿಕ್ಸ್ ಅದು ಕೂಡ 5%ಇಂದ 8% ತನಕ ಬ್ರಿಕ್ಸ್ ವೇಸ್ಟೇಜ್ ಬರುತ್ತೆ. ಸೊ ಅಗೇನ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಲು, ಪ್ಲಂಬಿಂಗ್ ಮೆಟೀರಿಯಲ್ಲು ಪ್ರಾಪರಿಗೆಲ್ಲ ಮ್ಯಾನೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಅರೌಂಡ್ 5-10% ತನಕ ವೇಸ್ಟೇಜ್ ಯೂಶ್ವಲಾಗಿ ಬರುತ್ತೆ. ಸೊ ಇದನ್ನು ಎಲ್ಲ ಅವಾಯ್ಡ್ ಮಾಡಬೇಕು, ಇದಕ್ಕೆಲ್ಲ ಸೊಲ್ಯೂಷನ್ ಬೇಕು. ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಇಲ್ಲಿ ನೋಡಿ, ಭಾಳ ಸಿಂಪಲ್. ಒಂದು ಕನ್ಸ್ಟ್ರಕ್ಷನ್ ಟೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ನಾವೊಂದು ಟೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡ್ರೆ ಸೊ ನಾವು ಇಲ್ಲಿ ಆಗ್ತಿರ್ತಕ್ಕಂಥ ವೇಸ್ಟೇಜ್ಗಳನ್ನ ಕಡಿಮೆ ಮಾಡ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ಸೊ ಸಿಮೆಂಟು ನಮಗೆ ಯಾವಾಗ ಬೇಕು ಅವಾಗ ಮಾತ್ರ ಸಿಮೆಂಟ್ ಹಾಕ್ಸ್ಕೋಬೇಕು. ಎಕ್ಸಸ್ಸಾಗಿ ಹಾಕ್ಸ್ಕೊಂಡ್ರೆ ಗಟ್ಟಿಯಾಗುತ್ತೆ, ವೇಸ್ಟೇಜ್ ಆಗೋಗುತ್ತೆ. ಸ್ಟೀಲು ಅಷ್ಟೇ, ಎಕ್ಸಸ್ಸಾಗಿ ಹಾಕ್ಸ್ಕೊಬಿಡ್ತಾರೆ, ಮೇಜನ್ನು ಹೇಳ್ಬಿಡ್ತಾರೆ ಅಂತ ಎಕ್ಸಸ್ ಆಗಿಬಿಡ್ತೀವಿ, ನೆಕ್ಸ್ಟ್ ಫ್ಲೋರ್ಗೆ ಆಗುತ್ತೆ ಬಿಡಿ ಸರ್ ಅಂತಾರೆ. ಸೊ ದಟ್ಸ್ ಪ್ಯೂರ್ಲಿ ರಾಂಗ್. ಯಾಕಂತ ಹೇಳಿದ್ರೆ ಅದನ್ನು ನಾವು ಸ್ವಲ್ಪ ದಿನ ಎಕ್ಸ್ಪೋಸ್ ಇಟ್ವಿ, ಹೊರಗಡೆ ಇಟ್ವಿ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಕ್ ಆ್ಯಕ್ಷನಿಂದ ಅದನ್ನು 10-15% ತನಕ ಅದರ ಸ್ಟ್ರೆಂತ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ಟೀಲು ನಾವು ಹೇಳ್ತೀವಿ ರಾಡ್ ಜಾಸ್ತಿ ಹಾಕಿದ್ದೀವಿ, ಸ್ಟ್ರೆಂತ್ ಆಗಿದೆ ಬಿಲ್ಡಿಂಗ್ ಅಂತ. ನೋ. ಸೊ ದಿಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಸೊ ನೆಕ್ಸ್ಟ್ ಬ್ರಿಕ್ಸು, ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ಅನ್ಲೋಡಿಂಗ್ ಮಾಡಬೇಕಾದ್ರೆ, ಆಮೇಲೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಯೂಶ್ವಲಾಗಿ ಬ್ರಿಕ್ಸು ವೇಸ್ಟೇಜ್ ಬರುತ್ತೆ. ನಮಗೆ ಹೆಂಗೆ ವೇಸ್ಟೇಜ್ ಬರುತ್ತಪ್ಪ ಅದು ಅಂತ ಹೇಳಿದ್ರೆ, ಕರೆಕ್ಟಾಗಿ ನಾವು ಲೇಬರ್ನ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಫ್ ಹ್ಯಾಂಡ್ಲ್ ಮಾಡ್ತಾರೆ. ಟೈಲ್ಸ್ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ವುಡ್ ವರ್ಕ್ ಮಾಡಬೇಕಾದ್ರೂ ಅಷ್ಟೇ. ಸೊ ಇವುಗಳಿಂದ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಬೀಂಗೆ ಒಂದು ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದರೆ ಅವರು ಮಿಸ್ಟೇಕ್ಸ್ನ ಕಡಿಮೆ ಮಾಡ್ತಾರೆ, ಮೆಟೀರಿಯಲ್ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ದ ಒನ್ ರೀಸನ್. ಕಡೆಯದಾಗಿ ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗು ಡ್ರಾಯಿಂಗ್ ಇರೋದಿಲ್ಲ ನಮ್ಮ ಹತ್ರ ಮೆಜಾರಿಟಿ. ಅವ್ರು ಹೆಂಗೆ ಪೈಪ್ ಹಿಡಿತಾರೆ ಹಂಗೆ ಪೈಪ್ ಹಿಡಿತಾರೆ. ಎಕ್ಸಸ್ ಮೆಟೀರಿಯಲ್ ಯೂಸೇಜ್ ಆಗೋ ಸಾಧ್ಯತೆ ಇರುತ್ತೆ ಡ್ರಾಯಿಂಗ್ಗಳಿಲ್ಲ ಅಂತ ಹೇಳಿದ್ರೆ. ಅದರಿಂದ ಬರ್ಡನ್ನು ನಮಗೆ ಆಗುತ್ತೆ. ಆ ಬರ್ಡನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗ್ ಡ್ರಾಯಿಂಗ್ನ ಇಟ್ಕೊಳ್ಳೋದು ಭಾಳ ಉತ್ತಮ. ಸೊ ಇವೆಲ್ಲ ಕನ್ಸ್ಟ್ರಕ್ಷನ್ ಟಿಪ್ಸು ನಿಮಗೆ ಸಹಾಯ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ನಿಮಗೆ ಕಾಸ್ಟ್ ಸೇವಿಂಗ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಫಾಲೋ ಮಾಡಿ. ಸೊ ಬಿ ಸ್ಮಾರ್ಟ್, ಸೇವ್ ಮೋರ್ ಅಮೌಂಟ್. ಸೊ ಎಕ್ಸ್ಪರ್ಟ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಸೊ ವಿ ಆರ್ JCGEC ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಬೆಂಗಳೂರು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯು ವಿಲ್ ಗೆಟ್ ಎಕ್ಸ್ಪರ್ಟ್ಸ್ ಬಜೆಟ್ ಫ್ರೆಂಡ್ಲಿ ಸೊಲ್ಯೂಷನ್ ಫಾರ್ ಯುವರ್ ಡ್ರೀಮ್ ಹೋಮ್. ಥ್ಯಾಂಕ್ ಯು.